ನಮಸ್ತೆ, ನನ್ನ ಹೆಸರು ಬಂದುಬಿಟ್ಟು ಕೃಷ್ಣ ನಾಯ್ಕರ್ ಅಂತ. ನಾನು ಬಂದುಬಿಟ್ಟು ಬೆಳಗಾವಿ ಕರ್ನಾಟಕದಿಂದ. ನಾನು ನರ್ಸಿಂಗ್ ಕೋರ್ಸ್ ಮುಗಿಸಿರೋದು KLE ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಬೆಳಗಾವಿಯಿಂದ. ಇದು ಬಂದುಬಿಟ್ಟು ನೋಡಿರ್ಬೋದು, ತುಂಬ ಬೇರೆ ಬೇರೆ ಕಂಟ್ರೀಸ್ ಬಗ್ಗೆ ಕೇಳಿರ್ಬೋದು. ಸೊ ಜರ್ಮನಿ ಯಾಕೆ ನಾನು ಸೆಲೆಕ್ಟ್ ಮಾಡಿದೆ ಅಂತಂದರೆ, ಸೊ ಬೇರೆ ಕಂಟ್ರಿಗೆ ನಾನು ಆಟೋಮೊಬೈಲ್ಸ್ ಅಲ್ಲಿ ಅಥವಾ ಆಟೋಮೊಬೈಲ್ ಫೀಲ್ಡಲ್ಲಿ ತುಂಬ ಅಂದರೆ ತುಂಬ ಮುಂದುವರಿದೆ. ಎಕ್ಸಾಂಪಲ್ ಹೇಳ್ಕರೆ BMW ಅಥವಾ Volkswagen ಇವೆಲ್ಲ ಅಲ್ಲಿದೆ ಬಂದುಬಿಟ್ಟು. ಸೊ ಎಸ್ಪೆಷಲಿ ನನ್ನ ಫೀಲ್ಡಿಗೆ ಹೇಳ್ಬೇಕಂತಂದರೆ ನಾನು ಮೆಡಿಕಲ್ ಫೀಲ್ಡನ್ನು. ಸೊ ಮೆಡಿಕಲ್ ಫೀಲ್ಡಾಗ ತುಂಬ ಅಪ್ಡೇಟ್ ಆಗಿದೆ, ಬೇರೆ ಕಂಟ್ರಿಗಿಂತನೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಹೇಳ್ಕೊಂಡು ಅಲ್ಲಿನ ಜನ ತುಂಬ ಒಳ್ಳೆಯವರು, ಅಂದರೆ ನಂಬಿಕೆ ಆರೋರು. ಸೊ ಅದ್ರ ಜೊತೆಗೆ ಅವರು ತುಂಬ ಫಂಕ್ಚುವಲ್ ಆಗಿರ್ತಾರೆ. ಸೊ ಇದನ್ನೆಲ್ಲ ನನಗೆ ಅನಿಸುತ್ತೆ ಜರ್ಮನಿ ಇಸ್ ದ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನಾನು ಜರ್ಮನಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಪಾರ್ಟನ್ನು ಹೇಳಬೇಕಂತ ಮರ್ತಿದ್ದೆ. ಆ್ಯಕ್ಚುಲಿ ನಾನು ಹೇಳಬೇಕು, ನಾನು ಈ ಸಮಯದಲ್ಲಿ ನಾನು ಇಷ್ಟೆಲ್ಲ ನನ್ನ ಏಳಿಗೆಗೆ ಅಥವಾ ನನ್ನ ಲೈಫ್ ಸೆಟ್ಲ್ ಆಗೋಕ್ಕೆ ಮೇನ್ ಕಾರಣ ಬಂದುಬಿಟ್ಟು ಟರ್ನ್ ಗ್ರೂಪ್ ಅಂತ. ಸೊ ಇದು ನಮ್ಮಂಥ ಬಡ ಅಥವಾ ಮಿಡಲ್ ಕ್ಲಾಸ್ ಇರುವಂಥ ನರ್ಸ್, ನಮ್ಮ ಮೆಡಿಕಲ್ ಪ್ರೊಫೆಷನಲ್ ಅಥವಾ ಬೇರೆ ಪ್ರೊಫೆಷನಲ್ ಇರೋ ಜನರನ್ನ ಜರ್ಮನಿ ಅಂತ ಇಂಥ ಒಳ್ಳೆ ಅಪರ್ಚುನಿಟಿ ಇರೋ ಕಂಟ್ರಿಗೆಲ್ಲ ತೊಗೊಂಡು ಹೋಗ್ತಾ ಇರೋ ಮೇನ್ ಗ್ರೂಪ್ ಅಂದರೆ ಟರ್ನ್ ಗ್ರೂಪ್. ಓಕೆ ಕೃಷ್ಣ, ಈಗ ನೀವು ಜರ್ಮನಿಗೆ ಹೋಗಬೇಕು ಅಂತ ಭಾಳ ಆಸೆ ಇಸ್ಕೊಂಡು ನೀವು ಜರ್ಮನಿ ಪ್ರಿಪರೇಷನ್ ಯಾವಾಗ ಸ್ಟಾರ್ಟ್ ಮಾಡಿದ್ರಲ್ಲ ಆ ದಿನ ಯೋಚನೆ ಮಾಡಿರಿ. ಓಕೆ ಸರ್. ನೀವು ಯಾವತ್ತು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರಿ? ಹಾಂ ಸರ್. ನೀವು ಯಾಕೆ ಹೋಗ್ಬೇಕಂತ ಅಂದ್ಕೊಂಡ್ರಿ? ಓಕೆ ಸರ್. ಅವತ್ತಿಂದ ಇವತ್ತಿನ ಮಟ್ಟ ನೀವು ಭಾಳ ದಿನಗಳು ಇದ್ರಾಗ ಕಳೆದಾವು. ಹಾಂ ಸರ್, ನಿಜ. ಸೊ ಯಾವ್ಯಾವ ಥರ ಇಮೋಷನ್ಸ್ ನಿಮಗೆ ಮನಸ್ಸಿನಾಗ ಬರಾಗತ್ತಿದ್ವು? ಹಾಂ ಸರ್. ಆ್ಯಂಡ್ ಈಗ ಫೈನಲಿ ಅಷ್ಟೆಲ್ಲ ಆದಮೇಲೆ ಈಗ ಗೊತ್ತೀರಿ, ಇವತ್ತು ಹೊಂಟಿರಿ, ಇಲ್ಲೊಂದು ನಾಳೆ ಜಾಸ್ತಿ ಫ್ಲೈಕ್ ಹತ್ತಿರಿ ನೀವು. ನಿಜ ಸರ್. ಈಗ ನಿಮ್ಮದು ಫೀಲಿಂಗ್ ಹೆಂಗೆ? ಆ್ಯಕ್ಚುಲಿ ಸೊ ಸ್ಟಾರ್ಟಿಂಗ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು, ಬಟ್ ಆಮೇಲೆ ಈಸಿ ಅನಿಸ್ತಾ ಬಂತು. ಸೊ ಲ್ಯಾಂಗ್ವೇಜ್ ಆಯ್ತು, ಇದನ್ನೆಲ್ಲ ಕಲಿಯೋದೆಲ್ಲ ಈಸಿ ಅನಿಸ್ತು. ಸೊ ಈಗ ಫೈನಲಿ ಈಗ ಎಲ್ಲ ಮಾಡಿಕೊಂಡು ಎಲ್ಲ ನಮ್ಮ ಟರ್ನ್ ಗ್ರೂಪೆಲ್ಲ ಹೆಲ್ಪಿಂದ ಎಲ್ಲ ಅವರು ಕೊಟ್ಟಿರೋ ನನ್ನ ಮೇಲೆ ಭರವಸೆಯಿಂದ ಎಲ್ಲ ಚಲೋ ಆಗ್ಯದ ರೀ. ಸೊ ಈ ಫೈನಲಿ ಹೇಳ್ಬೇಕಾದ್ರೆ ನಾನು ಜರ್ಮನಿಗೆ ಹೊಂಟಿದ್ದೇನೆ ಅನ್ನೋದು ನಾನು ಭಾಳ ಒಂದು ಖುಷಿದಾಗಿದ್ದೀನಿ. ಸೊ ಈ ಖುಷಿನ ನಾನು ಯಾವ ಥರ ಪಡಿಸ್ಬೇಕು ನನಗೆ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ರಿಯಲಿ ಮನಸ್ಸಿಂದ ಹೇಳ್ಬೇಕಾದ್ರೆ ತುಂಬ ಖುಷಿಯಾಗಿದ್ದೀನಿ ರೀ. ಈಗ ಸೊ ನೀವು ಈ ಪ್ರಿಪರೇಷನ್, ನಿಮ್ಮ ಜರ್ಮನ್ ಹೋಗುವ ಪ್ರಿಪ್ರೇಷನಲ್ಲಿ ನಿಮ್ಗೆ ಎಲ್ಲೆಲ್ಲಿ ಭಾಳ ಅಡಚಣೆಗಳು ಬಂದು ಅದನ್ನು ಹೆಂಗೆ ಫೇಸ್ ಮಾಡಿದ್ರಿ ನೀವು? ಆ್ಯಕ್ಚುಲಿ ಸ್ಟಾರ್ಟಿಂಗ್ ಎಲ್ಲ ಟರ್ನ್ ಗ್ರೂಪಿಂದ ಯಾವ ಪ್ರಾಬ್ಲಮ್ ಬಂದಿಲ್ಲ. ಸೊ ನನಗೆ ಪ್ರಾಬ್ಲಮ್ ಬಂದಿದೆ ಲ್ಯಾಂಗ್ವೇಜ್ ಕಲಿಯುವಾಗ, ಎಸ್ಪೆಷಲಿ ಗ್ರಾಮರ್ದಾಗ ಬಂತ್ರಿ. ಸೊ ಆಮೇಲೆ ನಾನು ಯೂಟ್ಯೂಬ್ ನೋಡೋ ಮುಖಾಂತರ ಅಥವಾ ಇಂಟರ್ನೆಟ್ ಯೂಸ್ ಮಾಡೋ ಮುಖಾಂತರ, ಆಮೇಲೆ ನಮ್ಮ ಲೆಕ್ಚರ್ಗೂ ಕೇಳೋ ಅವ್ರ ಮುಖಾಂತರ ನಾನು ಸಾಲ್ವ್ ಮಾಡಿಕೊಂಡು, ಸೊ ನನ್ನ ಗ್ರಾಮರ್ ಆಯ್ತು ಇದನ್ನೆಲ್ಲ ನಾನು ಪಾಲಿಸ್ ಮಾಡಿಕೊಂಡು, ಸೊ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡೆ ರೀ. ನೀವು ಜರ್ಮನ್ ಲ್ಯಾಂಗ್ವೇಜ್ ಎಕ್ಸಾಮ್ ಪ್ರಿಪೇರ್ ಆಗುವಾಗ ಅಥವಾ ಜರ್ಮನಿಗೆ ಹೋಗಬೇಕು ಅಂತ ನೀವು ಪ್ರಿಪರೇಷನ್ ನಡೆಸಿದಾಗ ಯಾವತ್ತಾದರೂ ನನ್ನ ಕೈಯಲ್ಲಿ ಆಗಲ್ಲ, ಬೇಡ ಬಿಡ್ತೀನಿ ಅಂತ ಯಾವಾಗಲಾದರೂ ಒಂದು ಸರಿ ನಿಮ್ಗೆ ಅನಿಸುತ್ತಾ? ಆ ಥರ ಅನಿಸಿದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಏನು ಮೋಟಿವೇಟ್ ಮಾಡ್ಬೋದು? ಸೊ ನನಗಿಲ್ಲ ರೀ, ಸ್ಟಾರ್ಟಿಂಗೆಲ್ಲ ಮಾಡುವಾಗ ಸ್ವಲ್ಪ ಅನಿಸ್ತು, 1 ವೀಕ್ 2 ವೀಕ್ ಆದಮೇಲೆ ಅನ್ನೋ ತನಕ ಅನಿಸ್ತಿತ್ತು. ಸೊ ಆಮೇಲೆ ನನಗೆ ಒಂದೊಂದ್ಸಲ ಅನಿಸ್ತು ಡಿಫಿಕಲ್ಟ್ ಇದೆ, ಆಗಲ್ಲ ಅನ್ನೋ ನನ್ನ ಕಡೆ ಅಂತ ಅನಿಸಿತು. ಬಟ್ ಆಮೇಲೆ ನಾನು ಒಂದೇನೋ ಜೀವನದಲ್ಲಿ ಏನೋ ಸಾಧನೆ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡು ಬಂದಿತ್ತಲ್ಲ. ಸೊ ಅದರಲ್ಲೂ ನಮ್ಮ ಫ್ಯಾಮಿಲಿ ನೆನೆಸ್ಕೊಂಡು ಅಥವಾ ನನ್ನದೇ ಒಂದು ಗೋಲ್ ಇತ್ತಲ್ಲ, ಇನ್ನೊಂದು ಅಬ್ರಲ್ಲಿ ಹೋಗಿ ಸೆಟ್ಲ್ ಆಗಲೇಬೇಕು ಅಂತ. ಸೊ ಅದರಲ್ಲಿ ಸ್ಪೆಷಲಿ ನನ್ನ ಡ್ರೀಮ್ ಕಂಟ್ರಿ ಜರ್ಮನಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡಿಲ್ಲ. ಸೊ ಅದೇ ನನ್ನ ಮೋಟಿವೇಶನ್ ಆಗಿ ನಾನು ಹೋಗ್ಬೇಕು ಸರ್. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ಜನ ನರ್ಸಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ ಸರ್. ಅವ್ರಿಗೂ ಜರ್ಮನಿಗೆ ಹೋಗ್ಬೇಕಂತ ಆಸೆ ಐತೆ. ಇದೆ ಸರ್. ಬಟ್ ಅವರಿಗೆ ಭಯ. ಹಾಂ ಸರ್. ಜರ್ಮನ್ ಕಲಿಬೋದು ಇಲ್ವೋ, ಹೌದು, ನಾನು ಬೇರೆ ದೇಶಕ್ಕೆ ನಮ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ. ಸೊ ಅಂಥ ಆಸ್ಪಿರೆನ್ಸಿಗೆ ನೀವೇನು ಹೇಳಿ ಬಯಸ್ತೀರಾ? ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೇರೆ ಯಾರು ಬೇಡ, ನನ್ನ ಹಿಡ್ಕೊಳ್ಳಿ. ನಾನು ಒಬ್ಬ ಒಂದು ಹಳ್ಳಿಯವನು, ಆಮೇಲೆ ಸಿಟಿಗೆ ಬಂದ್ವಿ. ಅದರಿಂದ ಅಲ್ಲಿ ಬೇರೆ ಎಲ್ಲ ಡಿಸ್ಟಿಕಲ್ಲಿ ದೊಡ್ಡ ಡಿಸ್ಟಿಕಲ್ಲಿ ವರ್ಕ್ ಮಾಡಿದೆ. ಈಗ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದಿಟ್ಟು ಒಂದು ಜರ್ಮನಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ನನಗನ್ನಿಸ್ತು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಮಗೆಲ್ಲ ಕಲ್ಕೊಂಡು ಹೋಗೋದ್ರಿಂದ ಯಾವುದೂ ಭಯ ಬೇಕಾಗಿಲ್ಲ. ಸೊ ಏನಂತಲ್ಲ, ಮನಸ್ಸಿದ್ದೇ ಮಾರ್ಗ ಅಂತಿರಲ್ಲ, ಆ ಥರ ನಿಮ್ಗೇನೋ ಮನಸ್ಸಲ್ಲಿ ಇತ್ತಾ ಅಂತಂದರೆ ಯಾವ್ದು ಬೇಕಾದರೂ ಸಾಧಿಸ್ಬೋದು, ಯಾವುದು ಡಿಫಿಕಲ್ಟ್ ಅಲ್ವೇ ಅಲ್ಲ. ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮನೆ ನಾನು ಫಸ್ಟ್ ಪರ್ಸನ್ ಅಂತ ಹೇಳ್ಬೋದು ಅಬ್ರಾಡ್ ಹೋಗ್ತಾ ಇರೋದು, ಸ್ಪೆಷಲಿ ಜರ್ಮನಿಗೆ ಹೋಗ್ತಾ ಇರೋದು ಟರ್ನ್ ಗ್ರೂಪ್ ಮುಖಾಂತರ. ಸೊ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ಅಷ್ಟೇ ಸ್ವಲ್ಪ ಫ್ಯಾಮಿಲಿನ ಮಿಸ್ ಮಾಡ್ಕೋತೀನಿ, ಇಲ್ಲ ಅಂತಿಲ್ಲ. ಸೊ ಅದೇನೋ ಥರ ಏನೋ ಒಂದು ಕಳ್ಕೊಂಡೆ ಒಂದು ಸಿಗತ್ತೆ ಅಂತ ಈ ಥರ ನಾನು ನಿಜವಾಗ್ಲೂ ಒಂದೇನೋ ಒಂದು ಸ್ಟ್ರಗಲ್ ಪಟ್ಟಾಗ
ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆ ಮೇನ್ ಕಾರಣ ಅಂದರೆ ಟರ್ನ್ ಗ್ರೂಪ್. ಸೊ ಇವ್ರು ಮಾಡಿರೋನ ಹೆಲ್ಪ್ನ ನನ್ನ ನಿಜವಾದ ಲೈಫಲ್ಲಿ ನಾನು ಮಾಡೋಕ್ಕೆ ಸಾಧನೆ ಇಲ್ಲ. ಸೊ ಐ ನೆವರ್ ಫಾರ್ಗೆಟ್ ಟರ್ನ್ ಗ್ರೂಪ್. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಭಾಳ ಜನ ಜರ್ಮನ್ ಲ್ಯಾಂಗ್ವೇಜ್ ಪ್ರಿಪೇರ್ ಆಗ್ತಿದ್ದಾರೆ. ಎಸ್ ಸರ್. ರೈಟ್. ಸೊ ಅವರು ಕನ್ನಡ ಮೀಡಿಯಮಿಂದ ಬಂದಿರ್ತಾರ, ಬೇರೆ ಏನು ಹಿಂದಿ ಮೀಡಿಯಮಿಂದ ಬಂದಿರ್ತಾರ. ಹಾಂ ಸರ್. ಅದು ಕೇರಳ ಮಲಯಾಳಂ ಮೀಡಿಯಮಿಂದ ಇರುತ್ತೆ ಅದು. ಸೊ ಅವ್ರಿಗೂ ಈ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಹೌದು. ಸೊ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗಿತ್ತಾ? ಸೊ ನೀವು ಅವಾಗ ಕಷ್ಟ ಆದಾಗ ನಿಮ್ಮನ್ನು ಹೆಂಗೆ ನೀವು ಪಿಕಪ್ ಮಾಡ್ಕೊಂಡು ಹೆಂಗೆ ಕಲಿಸ್ರಿ? ಆಮೇಲೆ ಈ ಕಲಿತಾ ಇರೋರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಹೌದು ಸರ್, ನಿಜ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದೇನೋ ಅಂತಾರಲ್ಲ, ನಾವು ಚಿಕ್ಕದಲ್ಲಿ ಸೈಕಲ್ ಹೊಡಿಯೋದ್ರಿಂದ ಅವ್ರಿಗೂ ಅದು ಕಷ್ಟ ಅನಿಸ್ತು. ಆಮೇಲೆ ನೋಡಿ ಬರ್ತಾ ಸ್ಕೂಟಿ ಹೊಡೆ ಕಲ್ತೀವಿ, ಕಾರ್ ಹೊಡೆ ಕಲ್ತೀವಿ, ಬೈಕ್ ಹೊಡೆ ಕಲ್ತೀವಿ. ಇದೇ ಥರ ಪ್ರತಿಯೊಂದನ್ನು ಎಲ್ಲೊಂದು ಸ್ಟೆಪ್ ಇರುತ್ತೆ. ಸೊ ಇದು ಕೂಡ ಹಾಗೆ, ಇವರೆಲ್ಲ ಹಾಗೆ ಏನಿಲ್ಲ ಅಂದು ನಿಮ್ದನ್ನು ABCD ಹಿಡಿದು ಎಲ್ಲನೂ ಕಲಿಸ್ಕೊಡ್ತಾರಲ್ಲ. ಸೊ ಅದು ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಕಲಿಯೋಕ್ಕೆ. ಸೊ ನನಗೆ ಅನ್ಸೋ ಮಟ್ಟಿಗೆ ಅಷ್ಟೊಂದು ಡಿಫಿಕಲ್ಟ್ ಆಗೋದು ಅನ್ಸುತ್ತೆ. ಡಿಫಿಕಲ್ಟ್ ಆದರೂ ಗ್ರಾಮರಲ್ಲಿ ಆಗ್ಬೋದು. ಗ್ರಾಮರ್ ಅಂದರೆ ಏನು ರೀ, ಹಬ್ಬ ಆದರೆ ಫ್ರೆಂಡ್ಸ್ ಜೊತೆ ಒಂದು ಡಿಸ್ಕಷನ್ ಮಾಡಿದ್ರೆ ಸಾಕು, ಆರಾಮಾಗಿ ಬಂದುಬಿಡತ್ತೆ. ಸೊ ಇವನ್ ಸರ್ ಆಯಿತು, ಮೇಡಮ್ ಆಯಿತು, ಇವರು ಕೂಡ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಸೊ ನಿಮಗೇನು ಅಷ್ಟೊಂದು ಡಿಫಿಕಲ್ಟ್ ಆಗಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ಜರ್ಮನಿ ಈಸ್ ಈಸಿ ಟು ಸ್ಪೀಕ್ ಆ್ಯಂಡ್ ಲರ್ನ್. ಮೇನ್ ಬಂದುಬಿಟ್ಟು ನನ್ನ ಕಾರಣ ಅಂದರೆ ನನ್ನ ಇಷ್ಟು ಅಚೀವ್ಮೆಂಟ್ಗೆ ಕಾರಣ ಬಂದುಬಿಟ್ಟು ಅಂದರೆ ಟರ್ನ್ ಗ್ರೂಪ್. ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇದ್ದರು, ಅವ್ರ ಜೊತೆ ಮಾತಾಡಿದಲ್ಲ. ಅವಾಗ ಅನಿಸ್ತು ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಭಯ ಇತ್ತು, ಏನಪ್ಪ ಹೊರಗಡೆ ದೇಶಕ್ಕೆ ಕಳಿಸ್ತಾರೆ ಅಂದರೆ ಹೇಗೆ ಮಾಡ್ತಾರೋ ಏನೋ ಈ ಥರ. ಅಫ್ಕೋರ್ಸ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಅದರಲ್ಲೂ ನನ್ನ ಹತ್ರ ಮಿಡಲ್ ಕ್ಲಾಸ್ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಅವರೆಲ್ಲನೂ ತಿಳಿಸಿ ಹೇಳಿ ಎಷ್ಟು ಚೆನ್ನಾಗಿ ನಮ್ಮ ಕನ್ನಡದಲ್ಲೇ ತಿಳಿಸಿ ಹೇಳಿದರು, ಯಾವ ಥರ ಇರುತ್ತೆ, ಏನು ಪ್ರೊಸೆಸ್ ಇರುತ್ತೆ, ಎಲ್ಲ ಥರ ಈ ಥರ ಎಲ್ಲ ಸಹಾಯ ಮಾಡಿದರು, ಅಂದರೆ ಎಕ್ಸ್ಪ್ಲನೇಷನ್ ಮಾಡಿದರು. ಸೊ ಅದರಿಂದ ನಮ್ಮ ಮನೆಯಲ್ಲಿ ನಾನು ಫ್ರೀಯಾಗಿ ಅಂದರೆ ಆರಾಮಾಗಿ ಫ್ರೀ ಮೈಂಡಿಂದ ಕಳಿಸೋ ಥರ ನಮ್ಮ ಮನೆಯಲ್ಲಿ ಆಯಿತು.